ಹಾಯ್ ಫ್ರೆಂಡ್ಸ್, ಇವತ್ತು ಸ್ವೀಟ್ ಮಾಡೋಣ ಅಂತೇಳಿ ವ್ಯಾಲೆಂಟೈನ್ಸ್ ಡೇ ಮನೇಲೇ ಏನಾದರೂ ಸಿಹಿ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಹಲ್ವನ ಮಾಡ್ಕೊತಾ ಇದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ 4ರಿಂದ 5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ತುರಿದು ಸೇರಿಸ್ಕೊಂಡು ತುಪ್ಪದ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಹಾಲನ್ನ ಹಾಕಿ ಚೆನ್ನಾಗಿ ಬೆಂದಮೇಲೆ ಕೊನೆಯಲ್ಲಿ ಹಾಲೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಅಂದಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಬಿಟ್ಟು ಸಕ್ಕರೆ ಪಾಕದಲ್ಲಿ ಸ್ವಲ್ಪ ಕ್ಯಾರೆಟ್ ಬೆಂದು ಅದನ್ನು ಕೂಡ ಡ್ರೈ ಆದಮೇಲೆ ಕೊನೆಯಲ್ಲಿ ಗೋಡಂಬಿ ಬಾದಾಮಿನ ತುಪ್ಪದಲ್ಲಿ ಫ್ರೈ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇವತ್ತು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತೇಳಿ ಕ್ಯಾರೆಟ್ ಹಲ್ವನ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಟ್ಟೆ. ಏನು ವಿಶೇಷ ಹೇಳಿ ಅಂದರೆ ಅವರು ಚಾಕ್ಲೇಟ್ ಡೇ ಅಂತಾರೆ. ನಾವು ಪ್ರತಿಯೊಂದನ್ನು ಕೂಡ ಸೆಲೆಬ್ರೇಷನ್ ಮಾಡ್ತೀವಿ, ಆದರೆ ಅವರಿಗೆ ಯಾವ ವಿಷಯನೂ ಕೂಡ ನೆನಪೇ ಇರೋಲ್ಲ. ಕೆಲಸ ಅನ್ನೋದೊಂದು ಟೆನ್ಷನಲ್ಲಿ ಸಣ್ಣ ಸಣ್ಣದು ವಿಷಯನೂ ಕೂಡ ಅವ್ರು ಮಿಸ್ ಮಾಡ್ಕೊತಾರೆ. ನಾವು ಅದನ್ನೇ ಸೆಲೆಬ್ರೇಷನ್ ಮಾಡೋಕ್ಕೆ ಖುಷಿ ಪಡ್ತೀವಿ. ಹಾಗೆ ಇವತ್ತು ಹೊರಗಡೆ ಹೋಗಿದ್ವಿ, ಸ್ವಲ್ಪ ಕ್ಲಿನಿಕ್ ಹೋಗಬೇಕಿತ್ತು. ಬರ್ತಾ ಹಾಗೆ ತುಂಬ ಬಿಸಿಲಿರೋದ್ರಿಂದ ಕಬ್ಬಿನಲ್ಲೂ ಕುಡ್ಕೊಂಡು ಮನೆಗೆ ಬಂದ್ವಿ. ಇವತ್ತು ಸ್ವಲ್ಪ ಸ್ಪೆಷಲ್ ಅಲ್ವಾ, ಅವರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ತಲೆಕಾಲು ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ಮಸಾಲೆ ಎಲ್ಲ ರುಬ್ಕೊತಾ ಇದ್ದೀನಿ. ಫಸ್ಟ್ ಎಲ್ಲ ಹುರ್ಕೊಂಡು ಆಮೇಲೆ ರುಬ್ಕೊಳ್ಳೋಣ ಅಂತೇಳಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಾಡಿದ್ದೀನಿ ತಲೆಕಾಲು ಸಾರು. ಅವ್ರಿಗೆ ಈ ರೀತಿ ನಾನ್ ವೆಜ್ಜು ಯಾವ ಸಾಂಬಾರು ಮಾಡಿಕೊಟ್ರು ಕೂಡ ಇಷ್ಟ ಆಗುತ್ತೆ, ಚಿಕನು ಮಟನ್ನು. ಅದಕ್ಕೆ ಯಾವಾಗಲೂ ಚಿಕನ್ ಬೇಡ, ಬಿಸಿಲು ಬೇರೆ ಇದೆ ಅಂತೇಳಿ ತಲೆಕಾಲು ಸಾರು ಮಾಡಿದೆ. ತುಂಬ ರುಚಿಯಾಗಿ ಬಂದಿತ್ತು. ಇದ್ರ ಪೂರ್ತಿ ರೆಸಿಪಿನ ನಾನು ಇವತ್ತಿನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಫ್ರೀ ಇದ್ದರೆ ಒಂದು ಸಲ ಚೆಕ್ ಮಾಡಿ. ಹಾಗೆಯೇ ಮೇಕೆದು ಬ್ರೈನ್ನ ಕೊಟ್ಟಿರ್ತಾರಲ್ಲ, ಅದನ್ನು ಕೂಡ ಫ್ರೈ ಮಾಡಿಕೊಂಡೆ. ನೈಟ್ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳಿ ಮಧ್ಯಾಹ್ನ ರೈಸ್ ಜೊತೆನೇ ಕಂಪ್ಲೀಟ್ ಮಾಡಿದೆ.